ಹಲೋ ಎಲ್ಲರಿಗೂ ನಮಸ್ಕಾರ. ನಿನ್ನೆ ನೇಲ್ ಬೈಟಿಂಗ್ ಸೆಮಿಫೈನಲ್ನ ಬಳಿಕ ಭಾರತ ಫೈನಲ್ನ ಪ್ರವೇಶ ಮಾಡಿದ್ದಾರೆ. ಅಹಮದಾಬಾದ್ನಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ಸಂಡೇ ಫೈನಲ್ ಆಡಲಿದ್ದಾರೆ ಭಾರತ. ಆದರೂ ಕೂಡ ನಿನ್ನೆ ಮ್ಯಾಚ್ನ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರೋ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಜೇಕಬ್ ಬೇಥೆಲ್ ಆಲ್ಮೋಸ್ಟ್ ಇಂಡಿಯಾದಿಂದ ಪಂದ್ಯನ ತೊಗೊಂಡು ಹೋಗಿಬಿಟ್ಟಿದ್ರು. ಸೊ ಬ್ರಿಲಿಯನ್ಸ್ ಆಫ್ ಜಸ್ಪ್ರೀತ್ ಬುಮ್ರಾ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಸ್ಪೆಲ್ ಆಗ್ತಾರೆ ಬುಮ್ರಾ ಅವರು. 500 ರನ್ಸ್ ಬಂದಿರೋ ಪಿಚ್ನಲ್ಲಿ ಆಲ್ಮೋಸ್ಟ್ ಒಂದು 500 ರನ್ ಬಂದಿರೋ ಪಿಚ್ನಲ್ಲಿ ಕೇವಲ 8ರ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ ಜಸ್ಪ್ರೀತ್ ಬುಮ್ರಾ. ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಇಂಪಾರ್ಟೆಂಟ್ ಓವರ್ನಲ್ಲಿ ಕೇವಲ 6 ರನ್ ಕೊಟ್ಟಿದ್ದಾರೆ. ಅದಾದ ಬಳಿಕ ಹಾರ್ದಿಕ್ ಪಾಂಡ್ಯ ಅವರ ಒಂದು ಓವರ್ ಕೂಡ ಇಂಪಾರ್ಟೆಂಟ್ ಆಗಿತ್ತು, 19ನೇ ಓವರು. ಅಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರೋ ಬೌಲಿಂಗ್ ಮಾಡಿದ್ದಾರೆ ಪಾಂಡ್ಯ ಅವರು. ಸೊ ಅದಕ್ಕೇ ಈಸಿಯಾಗಿ ಭಾರತ ಆಮೇಲೆ ವಿನ್ ಆಗೋದಕ್ಕೆ ಆಗಿದ್ದು. ಸೊ ಇಲ್ಲಾಂದರೆ ಇಂಗ್ಲೆಂಡ್ ಆಲ್ಮೋಸ್ಟು ವಿನ್ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಆ ಲೆವೆಲ್ ಆಗಿರೋ ಮ್ಯಾಚ್ ಆಗಿತ್ತು. ಕೇವಲ 7 ರನ್ನಿಂದ ಭಾರತ ವಿನ್ ಆಗಿರೋದು ಪಂದ್ಯವನ್ನು. ಆದರೂ ಕೂಡ ನೆಕ್ಸ್ಟ್ ಲೆವೆಲ್ಲು ಬಂದಿರೋರ್ಗಂತೂ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟು, ನೋಡಿರೋರ್ಗೂ ಕೂಡ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಆಗಿರೋ ಮ್ಯಾಚ್ ಅಂತಲೇ ಹೇಳ್ಬೋದು. ಜೇಕಬ್ ಬೇಥೆಲ್ ನೆಕ್ಸ್ಟ್ ಲೆವೆಲ್ ಆಗಿ ಗೇಮನ್ನು ಇಂಗ್ಲೆಂಡ್ ಕಡೆ ತಗೊಂಡು ಹೋಗಿದ್ದರು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಇಂಡಿಯಾ ಕಡೆಗೆ ಹೋಯಿತು ಪಂದ್ಯ ಅಂತಲೇ ಹೇಳ್ಬೋದು. ಸೊ ಇಲ್ಲ ಅಂದರೆ ಖಂಡಿತವಾಗ್ಲೂ ಅಕ್ಷರ್ ಪಟೇಲ್ ಅವರ ಕ್ಯಾಚನ್ನು ಮರೆಯೋಗೇನಿಲ್ಲ. ಅವರು 2 ಕ್ಯಾಚ್ ಆ ಥರ ಹಿಡಿದಿರಲಿಲ್ಲ ಅಂತ ಹೇಳಿದರೆ ಮೋಸ್ಟ್ಲಿ ಇಂಗ್ಲೆಂಡು ಗೇಮನ್ನು ಭಾರತದಿಂದ ತೊಗೊಂಡು ಹೋಗ್ತಿದ್ರು ಅಂತಲೇ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಆಗಿರೋ ಕ್ಯಾಚಸ್ಸು ಹ್ಯಾರಿ ಬ್ರೂಕ್ ಅವ್ರದ್ದು, ಹಾಗೆಯೇ ವಿಲ್ ಜಾಕ್ಸ್ ಅವ್ರದ್ದು. ಒಂದಂತೂ 2023 ಸೆಮಿಫೈನಲ್ಲಿ ಹೆಡ್ ಹೇಗೆ ಹಿಡಿದಿದ್ರು ಅದೇ ರೀತಿಯಾಗಿತ್ತು. ಸೊ ಆ ಥರ ಓಡೋಗಿ ಕ್ಯಾಚನ್ನು ಹಿಡಿದಿದ್ದು ಬ್ರೂಕ್ ಅವ್ರದ್ದು. ಇನ್ನೊಂದು ಬೌಂಡ್ರಿ ಲೈನಲ್ಲಿ ಬಾಲನ್ನು ಎತ್ತಾಕಿದ್ರು ಶಿವಮ್ ದುಬೆ ಅವ್ರಿಗೆ. ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿರೋ ಕ್ಯಾಚ್ ಅಂತಲೇ ಹೇಳ್ಬೋದು. ವಿಲ್ ಜಾಕ್ಸ್ ಇಲ್ಲ ಅಂದರೆ ತುಂಬಾ ಡೇಂಜರಸ್ಸು. ಈ ಸೀಸನ್ ಉದ್ದಕ್ಕೂ ನೆಕ್ಸ್ಟ್ ಲೆವೆಲ್ ಆಗಿ ಆಡಿದ್ರು. T20 ವರ್ಲ್ಡ್ ಕಪ್ನಲ್ಲಿ 4 ಮ್ಯಾನ್ ಆಫ್ ದ ಮ್ಯಾಚ್ ಬಂದಿದೆ ಅವ್ರಿಗೆ. ಆ ಲೆವೆಲ್ ಪರ್ಫಾರ್ಮೆನ್ಸ್ ಇತ್ತು ಅವ್ರದ್ದು. ಸೊ ಆ ಟೈಮ್ನಲ್ಲಿ ಆ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ 2 ಕ್ಯಾಚ್ಗಳ ವ್ಯಾಲ್ಯೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹೇಳೋ ಹಾಗೇನೇ ಇಲ್ಲ, ಯಾವಾಗ್ಲೂ ಡೆಲಿವರ್ ಮಾಡ್ತಾರೆ ಮೇನ್ ಮ್ಯಾಚಸ್ಸಲ್ಲಿ. ನೆಕ್ಸ್ಟ್ ಲೆವೆಲ್ ಆಗಿರೋ ಪರ್ಫಾರ್ಮೆನ್ಸ್. ಸ್ವಲ್ಪ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ವರುಣ್ ಚಕ್ರವರ್ತಿ ಅವ್ರದ್ದು ಅಂತಲೇ ಹೇಳ್ಬೋದು. ಸ್ವಲ್ಪ ಜಾಸ್ತಿ ರನ್ಸ್ ಕೊಟ್ಟರು ಅವರು. ಹರ್ದೀಪ್ ಕೂಡ ರಾಶಿ ರನ್ಸ್ ಕೊಟ್ಟರು ನಿನ್ನೆ. ಸೊ ಅದನ್ನು ಬಿಟ್ಟರೆ ಎಲ್ಲದೂ ಚೆನ್ನಾಗೇ ಆಯಿತು. ಸೊ ಬೌಲಿಂಗ್ ಪಿಚ್ ಏನೂ ಅಲ್ಲ ಅದು. ಸೊ ಹಾಗಾಗಿ ನೋಡೋಣ ಫೈನಲಲ್ಲಿ ಏನಾಗುತ್ತೆ ಏನು ಅಂತ. ಸೊ ನಿನ್ನೆ ಅಂತೂ ನೆಕ್ಸ್ಟ್ ಲೆವೆಲ್ ಪಂದ್ಯ ಅಂತಲೇ ಹೇಳ್ಬೋದು. ಸೊ ಫೈನಲ್ ಮ್ಯಾಚ್ ಪ್ರಿವ್ಯೂ, ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಪ್ಡೇಟ್ಸ್ಗಳಿಗಾಗಿ. ಥ್ಯಾಂಕ್ ಯು.